ಜೈನ ಧರ್ಮ ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್-ಲೈನರ್ಸ್. ಜೈನ ಧರ್ಮ ಮೂಲಭೂತ ಅಂಶಗಳು. ಜೈನ ಧರ್ಮದ ಮೂಲ ತತ್ವ ಅಹಿಂಸೆ. ಜೈನ ಧರ್ಮದ ಅನುಯಾಯಿಗಳನ್ನು ಜೈನರು ಎಂದು ಕರೆಯುತ್ತಾರೆ. ಜೈನ ಧರ್ಮದಲ್ಲಿ 24 ತೀರ್ಥಂಕರರು ಇದ್ದಾರೆ. ಮೊದಲ ತೀರ್ಥಂಕರರು ಋಷಭನಾಥ ಅಥವಾ ಆದಿನಾಥ. 23ನೇ ತೀರ್ಥಂಕರರು ಪಾರ್ಶ್ವನಾಥ. 24ನೇ ಮತ್ತು ಕೊನೆಯ ತೀರ್ಥಂಕರ ವರ್ಧಮಾನ ಮಹಾವೀರ. ಮಹಾವೀರನನ್ನು ಜೈನ ಧರ್ಮದ 24ನೇ ತೀರ್ಥಂಕರ ಎಂದು ಕರೆಯಲಾಗುತ್ತದೆ. ಮಹಾವೀರರ ಜನ್ಮನಾಮ ವರ್ಧಮಾನ. ಮಹಾವೀರರು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಬದುಕಿದ್ದರು. ಮಹಾವೀರರ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ. ಮಹಾವೀರರ ಜನ್ಮಸ್ಥಳ ಕುಂಡಗ್ರಾಮ, ಕುಂಡಪುರ, ವೈಶಾಲಿ ಪ್ರದೇಶ. ಮಹಾವೀರರ ಪತ್ನಿ ಯಶೋಧ. ಮಹಾವೀರರ ಮಗಳ ಹೆಸರು ಪ್ರಿಯದರ್ಶನ. ಮಹಾವೀರರು ಸುಮಾರು 30ನೇ ವಯಸ್ಸಿನಲ್ಲಿ ಗೃಹತ್ಯಾಗ ಮಾಡಿದರು. ಮಹಾವೀರರು ಸುಮಾರು 12 ವರ್ಷಗಳ ಕಠಿಣ ತಪಸ್ಸಿನ ನಂತರ ಕೇವಲ ಕೈವಲ್ಯ ಜ್ಞಾನ ಪಡೆದರು. ಮಹಾವೀರರು ಪಡೆದ ಪರಿಪೂರ್ಣ ಜ್ಞಾನವನ್ನು ಕೈವಲ್ಯ ಜ್ಞಾನ ಎಂದು ಕರೆಯುತ್ತಾರೆ. ಕೈವಲ್ಯ ಜ್ಞಾನ ಪಡೆದ ನಂತರ ಮಹಾವೀರರನ್ನು ಜೀನ ಎಂದು ಕರೆಯಲಾಯಿತು. ಜೀನ ಎಂದರೆ ಇಂದ್ರಿಯಗಳ ಮೇಲೆ ಜಯ ಸಾಧಿಸಿದವನು. ಮಹಾವೀರರ ನಿರ್ವಾಣ ಪಾವಪುರಿ, ಬಿಹಾರ. ಮಹಾವೀರರು 72ನೇ ವಯಸ್ಸಿನಲ್ಲಿ ನಿರ್ವಾಣ ಹೊಂದಿದರು. ಮಹಾವೀರರ ನಿರ್ವಾಣದ ನಂತರ ಜೈನ ಪರಂಪರೆಯಲ್ಲಿ ಪಾವಪುರಿ ಪ್ರಮುಖ ತೀರ್ಥಕ್ಷೇತ್ರವಾಯಿತು. ಪಂಚ ಮಹಾವ್ರತಗಳು. ಜೈನ ಧರ್ಮದ 5 ಪ್ರಮುಖ ವ್ರತಗಳು ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ. ಅಹಿಂಸೆ ಯಾವುದೇ ಜೀವಿಗೆ ಹಾನಿ ಮಾಡದಿರುವುದು. ಸತ್ಯ ಸತ್ಯವನ್ನು ಮಾತನಾಡುವುದು. ಆಸ್ತೇಯ ಕಳ್ಳತನ ಮಾಡದಿರುವುದು. ಅಪರಿಗ್ರಹ ಅತಿಯಾದ ಆಸ್ತಿ ಸಂಪತ್ತಿನ ಆಸೆಯನ್ನು ತ್ಯಜಿಸುವುದು. ಬ್ರಹ್ಮಚರ್ಯ ಇಂದ್ರಿಯ ನಿಯಂತ್ರಣ ಮತ್ತು ಬ್ರಹ್ಮಚರ್ಯದ ಆಚರಣೆ. ಬ್ರಹ್ಮಚರ್ಯವನ್ನು 5 ವ್ರತಗಳಲ್ಲಿ ಸ್ಪಷ್ಟವಾಗಿ ಸೇರಿಸಿದವರು ಮಹಾವೀರರು. ಪಾರ್ಶ್ವನಾಥರ 4 ವ್ರತಗಳಿಗೆ ಇದು ಸೇರ್ಪಡೆಯಾಯಿತು. ತ್ರಿರತ್ನಗಳು ಅತ್ಯಂತ ಮುಖ್ಯ. ಜೈನರ ಧರ್ಮದ ತ್ರಿರತ್ನಗಳು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ. ಸಮ್ಯಕ್ ದರ್ಶನ ಸರಿಯಾದ ನಂಬಿಕೆ, ದೃಷ್ಟಿಕೋನ. ಸಮ್ಯಕ್ ಜ್ಞಾನ ಸರಿಯಾದ ಜ್ಞಾನ. ಸಮ್ಯಕ್ ಚಾರಿತ್ರ್ಯ ಸರಿಯಾದ ನಡವಳಿಕೆ. ತ್ರಿರತ್ನಗಳ ಮಾರ್ಗವು ಮೋಕ್ಷ ಪಡೆಯಲು ಪ್ರಮುಖವೆಂದು ಜೈನ ಧರ್ಮ ಹೇಳುತ್ತದೆ. ಜೈನ ಧರ್ಮದ ಪ್ರಮುಖ ತತ್ವಗಳು. ಜೈನ ಧರ್ಮದಲ್ಲಿ ಅಹಿಂಸೆಗೆ ಅತ್ಯಂತ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಅನೇಕಾಂತವಾದವು ಸತ್ಯವು ಹಲವು ದೃಷ್ಟಿಕೋನಗಳನ್ನು ಹೊಂದಿರಬಹುದು ಎಂಬ ಜೈನ ತಾತ್ವಿಕ ಸಿದ್ಧಾಂತ. ಸ್ಯಾದ್ವಾದವು ಯಾವುದೇ ಹೇಳಿಕೆಯನ್ನು ನಿರ್ದಿಷ್ಟ ದೃಷ್ಟಿಕೋನ, ಪರಿಸ್ಥಿತಿಯ ಆಧಾರದ ಮೇಲೆ ಪರಿಗಣಿಸುವ ತತ್ವ. ಜೈನ ಧರ್ಮದಲ್ಲಿ ಕರ್ಮ ಸಿದ್ಧಾಂತಕ್ಕೆ ಬಹಳ ಮಹತ್ವವಿದೆ. ಆತ್ಮವು ಕರ್ಮ ಬಂಧನದಿಂದ ಮುಕ್ತವಾಗುವುದನ್ನು ಮೋಕ್ಷ ಎಂದು ಕರೆಯಲಾಗುತ್ತದೆ. ಜೈನ ಧರ್ಮದಲ್ಲಿ ಜೀವ ಮತ್ತು ಅಜೀವ ಎಂಬ 2 ಪ್ರಮುಖ ಅಸ್ತಿತ್ವ ಪರಿಕಲ್ಪನೆಗಳಿವೆ. ಜೀವ ಎಂದರೆ ಚೈತನ್ಯ ಹೊಂದಿರುವ ಅಸ್ತಿತ್ವ. ಅಜೀವ ಎಂದರೆ ಚೈತನ್ಯವಿಲ್ಲದ ಅಸ್ತಿತ್ವ. ಜೈನ ಧರ್ಮದ ಪಂಥಗಳು. ಜೈನ ಧರ್ಮದ ಪ್ರಮುಖ 2 ಪಂಥಗಳು ದಿಗಂಬರ ಮತ್ತು ಶ್ವೇತಾಂಬರ. ದಿಗಂಬರರು ಎಂದರೆ ಆಕಾಶವೇ ವಸ್ತ್ರ ಎಂಬ ಅರ್ಥದ ಪರಂಪರೆ. ಶ್ವೇತಾಂಬರರು ಬಿಳಿ ವಸ್ತ್ರ ಧರಿಸುವ ಪರಂಪರೆಯನ್ನು ಅನುಸರಿಸುತ್ತಾರೆ. ದಿಗಂಬರ ಮತ್ತು ಶ್ವೇತಾಂಬರ ಪಂಥಗಳ ನಡುವೆ ಆಚಾರ, ವಸ್ತ್ರ ಮತ್ತು ಗ್ರಂಥ ಪರಂಪರೆಗಳಲ್ಲಿ ವ್ಯತ್ಯಾಸಗಳಿವೆ. ಜೈನ ಸಾಹಿತ್ಯ ಪರೀಕ್ಷೆಗೆ ಮುಖ್ಯ. ಜೈನ ಧರ್ಮದ ಪ್ರಾಚೀನ ಧಾರ್ಮಿಕ ಗ್ರಂಥಗಳ ಪ್ರಮುಖ ಸಂಗ್ರಹ ಆಗಮಗಳು. ಜೈನ ಧರ್ಮದ ಗ್ರಂಥಗಳು ಮುಖ್ಯವಾಗಿ ಪ್ರಾಕೃತ ಭಾಷೆಗಳಲ್ಲಿ ರಚಿಸಲ್ಪಟ್ಟವು. ಅರ್ಧಮಾಗಧಿ ಜೈನ ಸಾಹಿತ್ಯದ ಪ್ರಮುಖ ಪ್ರಾಕೃತ ಭಾಷೆ. ಭದ್ರಬಾಹು ಪ್ರಸಿದ್ಧ ಜೈನ ಆಚಾರ್ಯರಲ್ಲಿ ಒಬ್ಬರು. ಚಂದ್ರಗುಪ್ತ ಮೌರ್ಯ ಜೀವನದ ಅಂತ್ಯದಲ್ಲಿ ಜೈನ ಧರ್ಮವನ್ನು ಅನುಸರಿಸಿ ಶ್ರವಣಬೆಳಗೊಳಕ್ಕೆ
ಬಂದನೆಂಬ ಪರಂಪರೆಯಿದೆ. ಚಂದ್ರಗುಪ್ತ ಮೌರ್ಯ ಮತ್ತು ಭದ್ರಬಾಹು ಸಂಬಂಧಿಸಿದ ಜೈನ ಪರಂಪರೆಯಿಂದ ಶ್ರವಣಬೆಳಗೊಳ ಜೈನ ಧರ್ಮದ ಪ್ರಮುಖ ಕೇಂದ್ರವಾಯಿತು. ಕರ್ನಾಟಕದ ಜೈನ ಧರ್ಮ. ಕರ್ನಾಟಕದಲ್ಲಿ ಜೈನ ಧರ್ಮದ ಪ್ರಮುಖ ಕೇಂದ್ರ ಶ್ರವಣಬೆಳಗೊಳ. ಶ್ರವಣಬೆಳಗೊಳದಲ್ಲಿರುವ ಪ್ರಸಿದ್ಧ ಏಕಶಿಲಾ ಪ್ರತಿಮೆ ಗೊಮ್ಮಟೇಶ್ವರ ಅಥವಾ ಬಾಹುಬಲಿ. ಗೊಮ್ಮಟೇಶ್ವರ ಪ್ರತಿಮೆಯನ್ನು ಚಾವುಂಡರಾಯ ನಿರ್ಮಿಸಿದನು. ಗೊಮ್ಮಟೇಶ್ವರ ಪ್ರತಿಮೆ ಗಂಗಾ ವಂಶದ ಕಾಲಕ್ಕೆ ಸಂಬಂಧಿಸಿದೆ. ಗೊಮ್ಮಟೇಶ್ವರನ ಮಹಾಮಸ್ತಾಭಿಷೇಕವು ಪ್ರಸಿದ್ಧ ಜೈನ ಧಾರ್ಮಿಕ ಆಚರಣೆ. ಕರ್ನಾಟಕದ ಜೈನ ಪರಂಪರೆಯೊಂದಿಗೆ ಗಂಗರು, ರಾಷ್ಟ್ರಕೂಟರು ಮತ್ತು ಹೊಯ್ಸಳರು ಸೇರಿದಂತೆ ಹಲವು ರಾಜವಂಶಗಳು ಸಂಬಂಧ ಹೊಂದಿವೆ. ಶ್ರವಣಬೆಳಗೊಳ ಹಾಸನ ಜಿಲ್ಲೆ, ಕರ್ನಾಟಕ. ಮೂಡುಬಿದ್ರೆ ಕರ್ನಾಟಕ ಪ್ರಮುಖ ಜೈನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಒಂದು. ಜೈನ ಧರ್ಮ ಅಹಿಂಸೆ. ತೀರ್ಥಂಕರರು 24. 1ನೇ ತೀರ್ಥಂಕ ವೃಷಭನಾಥ ಆದಿನಾಥ. 23ನೇ ತೀರ್ಥಂಕರು ಪಾರ್ಶ್ವನಾಥ. 24ನೇ ಮಹಾವೀರ ವರ್ಧಮಾನ. ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾ. ಗೃಹ ತ್ಯಾಗ. 30ನೇ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನ. ಸುಮಾರು 12 ವರ್ಷಗಳ ತಪಸ್ಸಿನ ನಂತರ ಮಹಾವೀರರ ನಿರ್ಮಾಣ ಪಾವಾಪುರಿ, ಬಿಹಾರ. ಪಂಚ ಮಹಾವ್ರತ: ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ತ್ರಿರತ್ನಗಳು: ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ. ಅನೇಕಾಂತವಾದ: ಹಲವು ದೃಷ್ಟಿಕೋನಗಳ ತತ್ವ. ಸ್ಯಾದ್ವಾದ: ಸಾಪೇಕ್ಷ ನಿರ್ದಿಷ್ಟ ದೃಷ್ಟಿಕೋನದ ತತ್ವ. ಪ್ರಮುಖ ಪಂಥಗಳು: ದಿಗಂಬರ, ಶ್ವೇತಾಂಬರ. ಜೈನ ಸಾಹಿತ್ಯ ಆಗಮಗಳು. ಜೈನ ಸಾಹಿತ್ಯದ ಪ್ರಮುಖ ಭಾಷೆ ಪ್ರಾಕೃತ. ಕರ್ನಾಟಕದ ಪ್ರಮುಖ ಜೈನ ಕೇಂದ್ರ ಶ್ರವಣಬೆಳಗೊಳ. ಗೊಮ್ಮಟೇಶ್ವರ, ಬಾಹುಬಲಿ. ಗೊಮ್ಮಟೇಶ್ವರ ಪ್ರತಿಮೆ ಚಾವುಂಡರಾಯ. ಗೊಮ್ಮಟೇಶ್ವರ, ಶ್ರವಣಬೆಳಗೊಳ. ಚಂದ್ರಗುಪ್ತ ಮೌರ್ಯ, ಜೈನ ಪರಂಪರೆ ಮತ್ತು ಶ್ರವಣಬೆಳಗೊಳ.